ಮಹಾಶಿವರಾತ್ರಿಯ ಶುಭಾಶಯಗಳು. ಆ ಶಿವಪ್ಪ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಕಾಪಾಡ್ಲಿ. ಯಾರ್ಯಾರೆಲ್ಲ ಏನೇನೆಲ್ಲ ಅನ್ಕೊಂಡಿದ್ದೀರೋ ಅದೆಲ್ಲ ಬಟ್ಟೆ ಸಮೇತ ನಿನ್ ಕೈ ಬರೀ ಕೈಯಲ್ಲಿ ಮಾಡ್ಬೇಡ. ಹಂಗ್ ಮಾಡಿದ್ರೆ ಸಾಕು, ಇರೋದು ಒಂದು ಸಿಪ್ಪೆನೂ ಇರಲ್ಲ, ನೀಟಾಗಿ ಹೋಗುತ್ತೆ. ಚಿಪ್ ತರ ಬರ್ಲಿ, ಹಿಂಗೆ ಗೊತ್ತಲ್ಲ ಅಜ್ಜಿ ಎಲ್ಲಿ ಕುಯ್ಯುತ್ತೆ ಅಂತ. ಪ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭೆ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಅಗಜನಾ. ಫ್ರೆಶ್ ವಾಟರ್ ಮೆಲನ್ ಜ್ಯೂಸ್ ರೆಡಿ. ಟೇಸ್ಟ್ ಮಾಡಿದ್ದು ಚಿಯಾ ಸೀಡ್ಸ್ ಹಾಕಿಟ್ಟಿದ್ದಾನೆ. ದೇವಸ್ಥಾನಕ್ಕೆ ಹೋಗೋಣ ಅಂತ ಇವಾಗ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ. ಸೊ ಇಲ್ಲೇ ಒಂದು ಶಿವ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಮಹಾಶಿವರಾತ್ರಿಯ ಶುಭಾಶಯಗಳು. ಶಿವಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ. ನೀವೇನೇನೆಲ್ಲ ಅನ್ಕೊಂಡಿದ್ದೀರೋ ಎಲ್ಲರ ಲೈಫಲ್ಲೂ ಸಕ್ಸಸ್ ಆಗಲಿ. ಇಡೀ ದಿನ ಇವತ್ತು ಶಿವನ್ ಧ್ಯಾನ ಮಾಡೋಣ, ಓಂ ನಮ ಶಿವಾಯ ಅಂತ ಹೇಳ್ಕೊಳ್ಳೋಣ. ಆ್ಯಕ್ಚುಲಿ ಶಿವರಾತ್ರಿ ಆಗಿರೋದ್ರಿಂದ ಸೊ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ದೇವ್ರ ಮನೆದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡಿ ರೆಡಿ ಮಾಡೋಕೆ 1-2-3 hours ಬೇಕು. ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾಯಿತು. ಈಗ ಪೂಜೆ ಮಾಡಬೇಕು. ಸೊ ಹಾಗಾಗಿ ಪೂಜೆ ಮಾಡೋಣ ಅಂತ ರೆಡಿ ಆಗಿದ್ದೀನಿ. ನಮ್ಮನೇಲೇನು ಇಡೀ ದಿನ ಉಪವಾಸ ಇಲ್ಲ ಏನಂತ ಮಾಡಲ್ಲ ನಾವು. ಮಾಮೂಲಿ ದೇವ್ರದ್ದು ಪೂಜೆ ಮಾಡಿ ಆಗ ತನಕ ಉಪವಾಸ ಇರ್ತೀವಿ. ಖಾರ ಪೊಂಗಲ್ ಮಾಡಿದ್ದೀನಿ, ಮಕ್ಕಳಿಗೆಲ್ಲ ರಜಾ ಇದೆ. ಅವರು ಒಬ್ಬೊಬ್ಬರೇ ಸ್ನಾನ ಮಾಡಿ ಇವಾಗ ರೆಡಿ ಆಗ್ತಾ ಇದ್ದಾರೆ. ಆ್ಯಕ್ಚುಲಿ ಶಿವಭಕ್ತ ಈ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ. ಸ್ಯಾರಿ ಹಾಕೊಳ್ಳೋಣ ಅಂತ ಇದ್ದೀನಿ. ಗೊತ್ತಿಲ್ಲ, ಅದು ಸ್ಯಾರಿ ಹಾಕೊಂಡ್ರೆ ನನಗೆ ಮನೇಲಿರೋ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಫಸ್ಟು ಡ್ರೆಸ್ ಹಾಕೊಂಡು ಎಲ್ಲ ರೆಡಿ ಮಾಡೋಣ, ತಂಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಏನು ಸ್ವೀಟ್ ಮಾಡಿದ್ರು ಈ ಮಕ್ಕಳು ತಿನ್ನಲ್ಲ. ಸೊ ಹಾಗಾಗಿ ತಂಬಿಟ್ಟು ಮಾಡೋಣ. ಇವತ್ತು ಶಿವರಾತ್ರಿ ಅಲ್ವಾ, ನೈವೇದ್ಯಕ್ಕೂ ಆದಂಗಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಒಳ್ಳೇದು ತಂಬಿಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ಇವಾಗ ಪಾಕ ಕಾಯಿಸೋದಕ್ಕೆ ಇಟ್ಕೊಂಡ್ಬಿಡೋಣ. ಆಮೇಲೆ ಸೊ ಕಡಲೆಕಾಯಿ ಬೀಜ ಮತ್ತು ಕೊಬ್ಬರಿ ಎಲ್ಲದನ್ನು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ. ಕಡಲೆಕಾಯಿ ಬೀಜ ಫಸ್ಟ್ ಹುರ್ಕೊಂಬಿಡೋಣ, ಅಷ್ಟರೊಳಗೆ ಪಾಕ ಎಲ್ಲ ರೆಡಿ ಆಗುತ್ತೆ. ಕಡಲೆ ತಂಬಿಟ್ಟು ಸೊ ಅದಾದರೆ ಮಕ್ಕಳು ಖುಷಿಯಿಂದ ತಿಂತಾರೆ. ಇನ್ನು ಬೇರೆದೆಲ್ಲ ತಂಬಿಟ್ಟು ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಆ್ಯಕ್ಚುಲಿ ನನಗೆ ಕಡಲೆ ತಂಬಿಟ್ಟು ಸಖತ್ ಇಷ್ಟ. ಸೊ ಹಾಗಾಗಿ ಅದನ್ನೇ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೊಂಗಲೆಲ್ಲ ಮಾಡಿದೆ, ಪೊಂಗಲ್ ರೆಡಿ ಇದೆ, ಮಕ್ಕಳು ತಿನ್ನಲಿ ಅಂತ. ಸೊ ಪೊಂಗಲ್ಲು ಚಟ್ನಿ, ದಿಶಾನ್ ಚಟ್ನಿ ಹಾಕೊಂಡೇನೋ. ಪಾಕ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಕಡಲೆಕಾಯಿ ಬೀಜ ಹುರ್ಕೊಳ್ತಾ ಇದ್ದೀನಿ. ಹರ್ಷಂದು ಸ್ನಾನ ಎಲ್ಲ ಮುಗೀತು. ಈಗ ನನಗೆ ಇವತ್ತೆಲ್ಲ ಕಿಚನಲ್ಲಿ ಹೆಲ್ಪ್ ಮಾಡ್ತಾನಂತೆ. ಸೊ ಮೊದಲಿಗೆ ಅದಕ್ಕೆ ಕೆಲಸ ಕೊಡ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ಹುರಿದಿದ್ದೆಲ್ಲ ಆಯಿತು. ಈಗ ಇದನ್ನ ಫಸ್ಟು ಹುರಿದ ತಕ್ಷಣ ಏನು ಮಾಡಬೇಕು ಗೊತ್ತಾ, ಹಿಂಗೆ ಸಿಪ್ಪಿ ಹಿಂಗೆ ಒಂದೊಂದೇ ತೆಗಿಬಾರ್ದು. ಅಯ್ಯೋ ಒಂದೊಂದೇ ಇವತ್ತು ತೆಗಿಯಲ್ಲ ನೀನು. ಹಿಂಗೆ ಹಾಕಿ ಬರೀ ಬಿಸಿ ಇರುವಾಗಲೇ ಹಿಂಗೆ ಉಜ್ಜಿದ್ರೆ ಸಾಕು. ಈ ಬಟ್ಟೆ ಸಮೇತ ಕೈ ಸುಡ್ಕೊಳ್ತೀಯ ಇಲ್ಲ ಅಂದರೆ ಬೆಚ್ಚಿ ಹೋಯ್ತೈತಿ. ಹೌದು, ಬಟ್ಟೆ ಸಮೇತ ನಿನ್ ಕೈ ಬರೀ ಕೈಯಲ್ಲಿ ಮಾಡಬೇಡ. ಹಂಗೆ ಮಾಡಿದ್ರೆ ಸಾಕು, ಇರೋದು ಒಂದು ಸಿಪ್ಪೆನೂ ಇರಲ್ಲ, ನೀಟಾಗಿ ಹೋಗುತ್ತೆ. ಮಾಡೋ ಥರ ನನಗೆ ಬಿಸಿ ಇರುವಾಗ ಬಟ್ಟೆಗೆ ಹಾಕಿ ಉಜ್ಜಿದ್ರೆ ಒಂದು ಸಿಪ್ಪೆನೂ ಇರೋದಿಲ್ಲ. ಆಮೇಲೆ ಇದನ್ನ ಈ ಥರ ಎಣ್ಣೆ ಇದು ನಾವು ಬೋಂಡಾ ಬಜ್ಜಿ ಎಲ್ಲ ತೆಗಿತೀವಲ್ವಾ, ಅದರಲ್ಲಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಹೋಗುತ್ತೆ ಗೊತ್ತಾ. ಆರಾಮಾಗಿ ತೆಗಿಬೋದು. ಈ ಟ್ರಿಕ್ನ ಫಾಲೋ ಮಾಡಿ. ಕಡಲೆಕಾಯಿ ಬೀಜ ಸಿಪ್ಪೆ ತೆಗಿಯೋದು ಕಷ್ಟ ಅನ್ನೋರು ಇದನ್ನು ಮಾಡಿದ್ರಾಯ್ತು. ಹಿಂಗೆ ಎಷ್ಟು ಬೇಗ ನೀಟಾಗಿ ನಾವು ಈ ಸಂಕ್ರಾಂತಿನೆಲ್ಲ ಮಾಡ್ತೀವಲ್ವಾ, ಜಾಸ್ತಿ ಕಡಲೆಕಾಯಿ ಬೀಜ ಮತ್ತು ಚಟ್ನಿ ಪುಡಿ ಮಾಡುವಾಗೆಲ್ಲ ಜಾಸ್ತಿ ಕಡಲೆಕಾಯಿ ಬೀಜದ್ದು ಸಿಪ್ಪೆ ತೆಗಿಬೇಕು ಅನ್ನೋರು ಈ ಥರ ಜಸ್ಟ್ ಟ್ರಿಕ್ಸ್ ಇದು ನೋಡಿ. ನಾನಿಲ್ಲಿ ಕಡಲೆನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೇ ಒಂದು 4-5 ಏಲಕ್ಕಿ ಮತ್ತು ಒಂಚೂರು ಒಣಶುಂಠಿ ಇದನ್ನು ಇದರೊಳಗೆ ಹಾಕಿ ರುಬ್ಕೊಂಬಿಟ್ರೆ ಸಾಕು, ಚೆನ್ನಾಗಿರುತ್ತೆ. ಏಲಕ್ಕಿ ಹಾಕಿದ್ರೆ ಗಮ್ ಅಂತ ಸ್ಮೆಲ್ಲು. ಆಮೇಲೆ ಇದು ಒಣಶುಂಠಿ ಇದು ಅಷ್ಟೇ
ತುಂಬ ಚೆನ್ನಾಗಿರುತ್ತೆ. ಕೆಲವ್ರಿಗೆಲ್ಲ ಈ ಕಡಲೆಕಾಯಿ ಬೀಜ ಮತ್ತು ಇದೆಲ್ಲ ತಿಂದಾಗ ಗಂಟ್ಲು ಒಂಥರ ಕೆರಿಯೋದು ಆ ಥರ ಆಗುತ್ತಲ್ವ. ಶುಂಠಿ ಹಾಕೋದ್ರಿಂದ ಅದು ಯಾವುದು ಪ್ರಾಬ್ಲಮ್ ಇರಲ್ಲ. ಹಂಗಾಗಿ ಒಣ ಶುಂಠಿ ಇದನ್ನೊಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಬೆಲ್ಲನ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಸೋಸ್ ಹಾಕೊಳ್ಳೋಣ, ಏನಾದರೂ ಗಲೀಜೆಲ್ಲ ಇರುತ್ತೆ ಅಂತ. ಇಲ್ಲಿ ಒಂದು ಕಡೆ ಕಡಲೆಕಾಯಿ ಬೀಜ ಹುರಿತಾ ಇದ್ದೀನಿ. ನೆಕ್ಸ್ಟು ಕಪ್ಪೆಳ್ಳಿತ್ತು, ಆ ಕಪ್ಪೆಳ್ಳಲ್ಲಿ ಸ್ವಲ್ಪ ಕಲ್ಲೆಲ್ಲ ಇತ್ತು ಅಂದ್ಬಿಟ್ಟು ಬಿಳಿ ಎಣ್ಣೆ ಹುರ್ಕೊಳ್ತಾ ಇದ್ದೀನಿ. ಬಿಳಿ ಎಣ್ಣೆ ಹಾಕೊಳ್ಳೋಣ ಅಂತ. ಸೊ ಎಳ್ಳೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲಾದರೂ ಹುರಿದಾಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ದಿನ ಇಟ್ಕೊಳ್ಬೋದು. ಆಮೇಲೆ ಕೊಬ್ಬರಿನ ತೊಗೊಂಡಿದ್ದೀನಿ, ಇದನ್ನು ಅಷ್ಟೇ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಎಲ್ಲದನ್ನು ತುಂಬ ದಿನ ಉಂಡೆನ ಇಟ್ಕೊಂಡು ತಿನ್ಬೋದು. ಇಲ್ಲಾಂದರೆ ಅದು ಬೇಗ ಅಳಿಸೋಗ್ಬಿಡುತ್ತೆ, ನಾರು ಥರ ಆಗೋಗುತ್ತೆ. ಸ್ವಲ್ಪ ಕಡಲೆಕಾಯಿ ಬೀಜನ ಒಂಚೂರು ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಕಡಲೆ ಎಲ್ಲ ರುಬ್ಬಿದ್ದಾಯಿತು, ಮಿಕ್ಸಿ ಜಾರಿಗೆ ಹಾಕಿ ಏಲಕ್ಕಿ ಮತ್ತು ಇದನ್ನೆಲ್ಲ ಇದಕ್ಕೆ ಶುಂಠಿ, ಒಣ ಶುಂಠಿ ಎಲ್ಲ ಹಾಕ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಈ ತಂಬಿಟ್ಟು ಯಾಕೆ ಇಷ್ಟ ಅಂದರೆ ಯಾವುದೇ ರೀತಿಯ ತುಪ್ಪ, ಬೆಣ್ಣೆ, ಎಣ್ಣೆ ಏನು ಯೂಸ್ ಮಾಡ್ದೇ ಮಾಡೋ ಅಂಥದ್ದು ತುಂಬಾ ಒಳ್ಳೆಯದು. ತುಂಬ ಚೆನ್ನಾಗಿರುತ್ತೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ಬಾಳೆಹಣ್ಣು, ತುಪ್ಪ ಎಲ್ಲ ಹಾಕೊಂಡು ಕಲಿಸ್ಕೊಂಡು ತಿಂತಾಯಿದ್ರಂತೂ ಸಖತ್ತಾಗಿ ಇಷ್ಟ ಆಗುತ್ತೆ. ಸೊ ಕೆಳಗಡೆನೇ ಕೂತ್ಕೊಂಡಿದ್ದೀನಿ. ಇವಾಗ ಬೆಲ್ಲದ ಪಾಕನ ಸ್ವಲ್ಪನೇ ಹಾಕೊಂಡು ಉಂಡೆ ಕಟ್ಟಿಟ್ಕೊಳ್ಳೋಣ ಅಂತ. ಬಿಸಿ ಇರುವಾಗಲೇ ಉಂಡೆ ಕಟ್ಟೋದಕ್ಕೆ ನೀಟಾಗಿ ಬರುತ್ತೆ. ಸೊ ಹಾಗಾಗಿ ಈ ಥರ ಉಂಡೆ ಕಟ್ಟಿದ್ದಾಯಿತು. ಎಷ್ಟೊಂದು ಉಂಡೆಗಳಾಗಿತ್ತು. ಇದು ಅಷ್ಟೇ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿತ್ತು ಉಂಡೆಗಳು. ಚಿಪ್ ಥರ ಬರಲಿ ನಿಮಗೆ ಗೊತ್ತಲ್ಲ ಅಜ್ಜಿ ಎಲ್ಲಿ ಕುಯ್ಯುತ್ತೆ ಅಂತ. ಕೈ ಹುಷಾರು ಗಟ್ಟಿ ಕೈ ಹುಷಾರು. ಚಿಪ್ ಥರ ಬರಲಿ ನೀನು ಮಾಡು. ಆಯ್ತಾ? ಚಿಪ್ ಥರ ನೀಟಾಗಿ ಬರಲಿ, ಹೆಂಗ್ ಬೇಕಂಗೆ ಮಾಡಬೇಡ ಆಯ್ತಾ? ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭೆ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಗಜಾನನ ಪದ್ಮಕರ್ಮ ಗಜಾನನ ಮಾನಿಶಂ ಭಕ್ತಾನಂ ಏಕದಂತಮುಪಸ್ಮೈ. ಓಂ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲ. ಈ ರುದ್ರಾಕ್ಷಿ ಹೂವು ಶಿವನಿಗೆ ತುಂಬ ಪ್ರಿಯವಾಗಿರುವಂಥದ್ದು. ಪ್ರತಿ ವರ್ಷ ನಮ್ಮನೇಲಿ ಎಷ್ಟೊಂದು ರುದ್ರಾಕ್ಷಿ ಬಿಡೋದು ಗೊತ್ತಾ ಶಿವರಾತ್ರಿ ಟೈಮಿಗೆ. ಆದರೆ ಈ ವರ್ಷ ಇನ್ನೂ ಸ್ವಲ್ಪ ಬಿಟ್ಟೈತೆ, ಅದನ್ನೇ ಕಿತ್ಕೊಳ್ತಾ ಇದ್ದೀನಿ. ತುಂಬ ಹೂವು ಬಿಡ್ತಾ ಇತ್ತು. ಶಿವರಾತ್ರಿ ಹಬ್ಬನ ಆಚರಣೆ ಮಾಡೋದು ಮಾತ್ರ ಗೊತ್ತು, ಆದರೆ ಏನಕ್ಕೆ ಆಚರಣೆ ಮಾಡ್ತೀವಿ ಅಂತ ಗೊತ್ತಿಲ್ಲ. ಸೊ ದೊಡ್ಡವರೆಲ್ಲರೂ ಹೇಳ್ತಾ ಇರ್ತಾರೆ, ನಮ್ಮ ಅಜ್ಜಿ ತಾತ ಅವಾಗ ಹೇಳೋರು ಶಿವರಾತ್ರಿ ಹಬ್ಬನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ನಾವು ಅಂದರೆ, ಅವ್ರು ಹೇಳ್ತಾ ಇರೋರು, ನಮ್ಮ ತಾತ ಯಾವಾಗಲೂ ಹೇಳ್ತಾ ಇರೋರು, ಶಿವರಾತ್ರಿ ಹಬ್ಬ ಮಾಡೋದು ದೇವತೆಗಳು ಮತ್ತು ರಾಕ್ಷಸರು ಯುದ್ಧ ಮಾಡ್ತಾ ಇರೋ ಟೈಮಲ್ಲಿ ಅಮೃತಕ್ಕೋಸ್ಕರ ಯುದ್ಧ ಮಾಡ್ತಾ ಇರ್ತಾರೆ ಮಂದ ಪರ್ವತದಲ್ಲಿ. ಅಂಥ ಸಮಯದಲ್ಲಿ ಅಮೃತ ಬರೋದಕ್ಕಿಂತ ಮುಂಚೆ ವಿಷ ಬರುತ್ತಂತೆ. ಸೊ ವಿಷವನ್ನ ಬಂದಾಗ ಎಲ್ಲ ಜೀವಜಂತುಗಳು ಸಮುದ್ರವನ್ನ ಸೇರಿ ಸೊ ವಿಷದಿಂದ ಜೀವಜಂತುಗಳು ಸತ್ತೋಗ್ತವೆ ಅನ್ನೋ ಕಾರಣಕ್ಕೆ ಶಿವ ವಿಷವನ್ನ ಪೂರ್ತಿ ಕುಡಿತಾರಂತೆ. ಸೊ ಕುಡ್ದಾಗ ಗಂಟಲಿಂದ ಕೆಳಗೆ ಹೋಗ್ಬಾರ್ದು ಅಂತ ಪಾರ್ವತಿ ದೇವಿ ಗಂಟಲಿಗೆ ಕೈ ಹಾಕಿ, ಸೊ ಆಗ ಗಂಟ್ಲಲ್ಲೇ ಉಳ್ಕೊಳ್ಳುತ್ತೆ ಆ ವಿಷ. ಅದಕ್ಕೋಸ್ಕರನೇ ಶಿವನಿಗೆ ವಿಷಕಂಠ ಅಂತ ಕೂಡ ಹೆಸರಿದೆಯಂತೆ. ಆಮೇಲೆ ಆ ವಿಷ ಮೈಯೆಲ್ಲ ಆಗತ್ತೆ ಅಂತ ಇಡೀ ರಾತ್ರಿ ಎದ್ದಿರಬೇಕು ಅಂತ ಜಾಗರಣೆ ಮಾಡ್ತಾರಂತೆ. ಹಾಗಾಗಿ ನಾವು ಇಡೀ ರಾತ್ರಿ ಎದ್ದು ಶಿವನ ಧ್ಯಾನ ಮಾಡಿ ಶಿವ ಪಾರ್ವತಿ ಮತ್ತು ಎಲ್ಲ ದೇವತೆಗಳು ಇಡೀ ರಾತ್ರಿ ಎದ್ದಿದ್ದು ಆಗ ಧ್ಯಾನ ಮಾಡಿರ್ತಾರಂತೆ. ಅದಕ್ಕೋಸ್ಕರ ನಾವು ಶಿವರಾತ್ರಿಯ ಜಾಗರಣೆ ಮಾಡಬೇಕು ಅಂತ ನಮ್ಮ ತಾತ ನಮಗೆ ಯಾವಾಗಲೂ ಹೇಳೋರು. ಇದು ಎಷ್ಟು ನಿಜನ ಸುಳ್ಳೋ ನನಗೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದಷ್ಟು ಜನ ಹೇಳ್ತಾರೆ ಶಿವ ಪಾರ್ವತಿಯ ವಿವಾಹವಾಗಿರೋ ದಿನ ಆಗಿರೋದ್ರಿಂದ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ ಅಂತ. ನಿಜವಾದ ನಂಬಿಕೆ ಇರಬೇಕಷ್ಟೇ, ಯಾವ ದಿನ ಆಗಿದ್ರೇನಂತೆ. ನಮ್ಮ ಸಂಪ್ರದಾಯನ ಬಿಡಬಾರ್ದಲ್ವ. ಸೊ ಹಾಗಾಗಿ ನಾವು ಕೂಡ ಪೂಜೆ ಮಾಡೋಣ. ಓಕೆ, ಪೂಜೆ ಎಲ್ಲ ಮುಗೀತು. ಸೊ ಚೆನ್ನಾಗಾಯಿತು ಪೂಜೆ ಎಲ್ಲ ಮುಗಿಸಿ ಇವಾಗ ಮಕ್ಕಳದೆಲ್ಲ ತಿಂಡಿನೂ ಆಗಿದೆ. ಈಗ ಏನು ಮಾಡ್ತಿದ್ದಾನೆ ಹರ್ಷವರ್ಧನ್, ಸೌತೆಕಾಯಿ ಕಟ್ ಮಾಡ್ತಾ ಇದ್ದಾನೆ, ಜ್ಯೂಸ್ ಮಾಡೋಣ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಇದನ್ನ ತೊಗೊಂಡ್ಬಂದ್ವಿ, ಏನೋ ವಾಟರ್ ಮೆಲನ್ ಕತೆ ನೋಡಿ ಹೆಂಗಿದೆ. ಅಲ್ಲಿ ಮಾರ್ಕೆಟಲ್ಲಿ ತಗೊಂಡು ಇಟ್ಕೊಳ್ಳೋ ಇಲ್ಲಿ ಅಂತ ಕೊಟ್ಟರೆ ತಂದು ಪಾರ್ಕಿಂಗಿಗೆ ದಮ್ ಅಂತ ಹಾಕ್ದ. ಓಪನ್ ಆಯಿತು. ಆಮೇಲೆ ಇದ್ರೊಳಗೆ ಇರೋದು ಯಾರು ತಿನ್ಕೊಂಡು ನೋಡಿ,
ಯಾರೋ ತಿನ್ಕೊಂಡಿದ್ದಾರೆ, ಅದನ್ನ ನೀಟಾಗಿ ಕಚ್ಕೊಂಡು ತಿಂದಿದ್ದಾನೆ. ಅವ್ರಿಗೆ ಓಪನ್ ಮಾಡಿಕೊಡಿ, ಅದು ಹಣ್ಣಾಗಿದೆಯಾ ಹೆಂಗೆ ಟೆಸ್ಟ್ ಮಾಡಿ ಅಂದೆ. ಅವ್ರು ಈ ಥರ ಕಟ್ ಮಾಡಿಕೊಟ್ರು. ಫುಲ್ಲು ತಿಂದ್ಬಿಟ್ಟು ಬರೀ ಇದನ್ನ ಕ್ಯಾಪ್ ಮಾತ್ರ ಹಿಂಗೆ ಕ್ಲೋಸ್ ಮಾಡಿದ್ದಾನೆ. ಈಗ ಹೇಳ್ತಾ ಇದ್ದಾನೆ, ಅಮ್ಮ ಯಾರೋ ತಿನ್ಕೊಂಡ್ಬಿಟ್ಟಿದ್ದಾರೆ ಕಣಮ್ಮ, ನಾನಲ್ಲ ಅಂತ. ಆಮೇಲೆ ಏನಂತ ಗೊತ್ತಾ, ಆ ಅಣ್ಣನೇ ತಿಂದಿರ್ಬೇಕು ಕಣಮ್ಮ, ಅಲ್ಲಿ ಕಟ್ ಮಾಡಿಕೊಟ್ರಲ್ಲ ಆ ಅಣ್ಣನೇ ತಿಂದಿರ್ಬೇಕು ಅಂತಾನೆ. ಏನು ತರಲೆ ಮಾಡ್ತಾನೆ ಅನ್ಬಿಡಿ ನನ್ನ ಮಗ. ಇವಾಗ ಹಂಗೆ ಮಾಡ್ತೀನಿ, ಹೆಲ್ಪ್ ಮಾಡೋದಾ? ಅಯ್ಯೋ ಸಿಕ್ಕಾಬಡೆ ಹೆಲ್ಪ್ ಮಾಡ್ತಾನೆ ಫ್ರೆಂಡ್ಸ್, ನಿಜಾಲು. ನಿಮ್ಮನೇಲಿ ಯಾರ್ಯಾರೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಈ ಥರ ಮಕ್ಕಳು, ನನ್ನ ಮಗ ಅಂತೂ ಸಖತ್ ಹೆಲ್ಪ್ ಮಾಡ್ತಾನೆ. ಏನಾದರೂ ಕಟ್ ಮಾಡ್ಕೊಡೋದಿದ್ರೆ ನೋಡಿ, ಇವಾಗ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕ್ಕೊಡ್ತೀನಿ. ಅಮ್ಮ ಕುತ್ಕೊಳ್ಳಿ ಅಂದಾನೆ. ಜ್ಯೂಸ್ ಮಾಡ್ತೀನಿ ನಾನು. ಜ್ಯೂಸ್ ಮಾಡೋಣ ಅಂತ ಇದಕ್ಕೆ ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೀನಿ. ಅವನೇ ನೆನೆಸಿರೋದು, ನಾನಲ್ಲ. ಇದ್ರ ಜೊತೆ ಪೊಮಗ್ರನೇಟು ಮತ್ತು ಇನ್ನೊಂದು ಯಾವುದು ಕರ್ಬೂಜ ಜೊತೆ ಎಲ್ಲ ಚಿಯಾ ಸೀಡ್ಸ್ ಹಾಕೊಂಡು ಕುಡಿದ್ರೆ ಸಕ್ಕತ್ತಾಗಿರುತ್ತೆ. ಚಿಯಾ ಸೀಡ್ಸು ತುಂಬಾ ಒಳ್ಳೆಯದು, ವೆಯ್ಟ್ ಲಾಸ್ ಮಾಡೋದಕ್ಕೆಲ್ಲ ಸಖತ್ತಾಗಿರುತ್ತೆ. ಹಂಗಾಗಿ ಜ್ಯೂಸ್ ಮಾಡೋಣ ಅಂತ. ಇನ್ನೊಂದು 5 ನಿಮಿಷ, ನಾನು ಇವಾಗೆಲ್ಲ ಪೂಜೆ ಎಲ್ಲ ಮುಗೀತಲ್ಲ, ಫಸ್ಟ್ ಒಂದು 5 ನಿಮಿಷ ರೆಸ್ಟ್ ತೊಗೋತೀನಿ. ಅಷ್ಟರೊಳಗೆ ಸೌತೆಕಾಯಿ ಕಟ್ ಮಾಡಿಕೊಡು ಅಂದೆ. ಕಟ್ ಮಾಡಿ ಉಪ್ಪು ಖಾರ ಹಾಕ್ಕೊಡ್ತೀನಿ, ನೀವು ಕುತ್ಕೊಳ್ಳಿ ಅಂದಿದ್ದಾನೆ. ನಾನು ಇವಾಗ ಕುತ್ಕೊಂಡು ಸೌತೆಕಾಯಿ ತಿನ್ನೋದು. ಥ್ಯಾಂಕ್ ಯು. ಶಿವರಾತ್ರಿಗೆ ರಜಾ ಕೊಡೋದೇನಕ್ಕೆ? ಏನಕ್ಕೆ ಕೊಡ್ತಾರೆ? ದೇವಸ್ಥಾನಕ್ಕೆ ಹೋಗಿ ಮನೇಲಿ ಶಿವನ್ ಧ್ಯಾನ ಮಾಡಿ ಒಳ್ಳೆ ವಿದ್ಯೆ ಬುದ್ಧಿ ಕೊಡಪ್ಪ ದೇವ್ರೇ ಅಂತ ಕೇಳ್ಕೊಳ್ಳಿ ಅಂತ. ನಮ್ಮನೇಲಿ ಏನು ಗೊತ್ತಾ, ಶಿವರಾತ್ರಿ ದಿನ ಇವ್ರು ಏನು ಮಾಡ್ತಾ ಇದ್ದಾರೆ, ಇದು ಬೆಳಿಗ್ಗೆ ಎದ್ದೆ ಪ್ರೋಗ್ರಾಮ್. ಇದು ಯಾವುದಿದು? ಡೈಲಿ ರೂಟೀನ್. ಇದು ದ ಮೆಗ್ ಅಂತ, ಈ ಯಾವುದೋ ಮೂವಿ ನೋಡ್ಕೊಂಡು ಕೂತವನು. ನೋಡಿ, ಇದೇ ದಿಶಾಂತಿನ ಸ್ಟೈಲು. ಮನೇಲಿದ್ರೆ ಇದೇ ಸ್ಟೈಲು. ಆರಾಮಾಗಿ ಸೋಫಾ ಮೇಲೆ ಮಲ್ಕೊಳ್ಳೋದು, ಟಿ ವಿ ನೋಡೋದು. ನೋಡ್ಲಿ ಬಿಡು, ನಿಮ್ಮ ಫ್ರೆಂಡ್ಸಿಗೂ ಗೊತ್ತಾಗ್ಲಿ ನೀನು ಏನು ಮಾಡ್ತೀಯ ಅಂತ. ಕಟ್ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ, ಹಾಕ್ಬಿಡಿ ಕಣಮ್ಮ ಕಟ್ ಮಾಡಿ ಅಂತಿದ್ದಾನೆ. ನೋಡಿ, ಅವ್ನ ಫ್ರೆಂಡ್ಸ್ ಯಾರ್ಯಾರು ನೋಡ್ತೀರಾ ಎಲ್ಲರೂ ಇದೇ ಸ್ಟೈಲು. ಸೋಫಾ ಮೇಲೆ ಮಲ್ಕೊಳ್ಳೋದು, ಟಿ ವಿ ಹಾಕೊಂಡು ನೋಡೋದು. ಆಮೇಲೆ ಏನು ಗೊತ್ತಾ, ಯಾವಾಗ್ಲೂ ಈ ಥರ ಇಂಗ್ಲೀಷ್ ಮೂವಿ ನೋಡೋದು ಜಾಸ್ತಿ. ಯಾವುದೋ ಇದ್ರದ್ದು ಶ್ರೀ ಮಂಜುನಾಥ ಮೂವಿ ಹಾಕಿದ್ದಾರೆ, ನೋಡೋಣ ಹಾಕ್ರು ಅಂದರೆ ಅದು ಆಗ್ತಾ ಇಲ್ಲ. ದೇವ್ರದ್ದು ಧ್ಯಾನ ಮಾಡೋಣ ಅಂದರೆ, ಅಮ್ಮ ನೀವು ದೇವ್ರ ಮನೆಗೆ ಹೋಗಿ ಕುತ್ಕೊಂಡ್ಬಿಟ್ಟು ಧ್ಯಾನ ಮಾಡಿ ಅಂತ ಹೇಳ್ತಾರೆ ನನ್ನ ಮಕ್ಕಳು ನನಗೆ. ಏನು ಹೇಳ್ತಾರೆ ಅನ್ಬೇಡಿ. ನೋಡಿ, ಸೌತೆಕಾಯಿ ರೆಡಿ ಮಾಡ್ಕೊಂಬಂತು ನಮ್ಮ ಮಗ. ಅಬ್ಬಾ, ಥ್ಯಾಂಕ್ ಯು ಮಗನೇ. ನನ್ನ ಮಗ ಸೌತೆಕಾಯಿ ಕಟ್ ಮಾಡ್ಕೊಂಡು ಬಂದು ಅದಕ್ಕೆ ಉಪ್ಪು ಖಾರ ಎಲ್ಲ ಕೊಡ್ತಾ ಇದ್ದಾನೆ. ಕೊಡು, ಟಿ ವಿ ನೋಡಿ ಸುಸ್ತಾಗಿದ್ದಾನಲ್ಲ ದಿಶಾಂತು, ಅವನಿಗೆ ಕೊಡಪ್ಪ. ಸಿಪ್ಪೆ ತೆಗಿಲಿಲ್ವಾ? ಬೇಡ ಬಿಡು. ಸಖತ್ ಎಳೆದು. ಮಾರ್ಕೆಟ್ಗೆ ಹೋಗಿದ್ವಿ ಬೆಳಿಗ್ಗೆನೆ, ನಾನು ವರ್ಷ. ತುಂಬ ಚೆನ್ನಾಗಿದೆ. ಎಳೆದು ಸೌತೆಕಾಯಿ, ಆಮೇಲೆ ಏನೋ ವಾಟರ್ ಮೆಲನು, ಒಂದಷ್ಟು ತರಕಾರಿ, ಈರುಳ್ಳಿ ಎಲ್ಲ ತೊಗೊಂಬಂದ್ವಿ. ಎಳೆದು ಸೌತೆಕಾಯಿ ಮಾತ್ರ ತುಂಬ ಚೆನ್ನಾಗಿದೆ. ಎಳೆದು ಸೌತೆಕಾಯಿ. ಹರ್ಷ ಬಾ, ಇವಾಗ ಜ್ಯೂಸ್ ಮಾಡೋಣ ಅಂತ. ವಾಟರ್ ಮೆಲನ್ದು. ಬಿಸಿಲು ಹೊರಗಡೆ ಅಂತೂ ಸಖತ್ ಬಿಸಿಲಿದೆಯಪ್ಪ. ಒಂದು ನಿಮಿಷ ನಿಂಗೆ ಆಚೆ ಹೋಗೋಕ್ಕಾಗ್ತಾ ಇಲ್ಲ, ಅಷ್ಟು ಬಿಸಿಲು ಬರ್ತಾ ಇದೆ. ಅದಕ್ಕೆ ಜ್ಯೂಸ್ ಮಾಡಿಕೊಡೋಣ ಅಂತ ಮಾಡ್ತಾ ಇದ್ದೀನಿ. ಪೊಮಗ್ರನೇಟ್ ಅಲ್ಲ, ವಾಟರ್ ಮೆಲನ್ ಜ್ಯೂಸು. ಪೊಮಗ್ರನೇಟ್ ನೆನಪತ್ತಾ ಇದೆ, ಯಾಕೋ ಗೊತ್ತಿಲ್ಲ. ಫಸ್ಟು ಕಟ್ ಮಾಡೋಣ. ಆ್ಯಕ್ಚುಲಿ ತಂದು ಇಷ್ಟು ಚೆನ್ನಾಗಿದೆ, ಎಲ್ಲ ಒಡೆದು ಚಿಂದಿ ಚಿತ್ರಾನ್ನ ಆಗಿದೆ. ಇವಾಗ ಕಟ್ ಮಾಡ್ತೀನಿ ಫಸ್ಟ್. ಬಾರಶ, ಕೊಡಿ. ಏನು ಥರ ಮಾಡೋದಂತೆ? ಅದ್ಯಾವುದು ಗಿಡನ ಕಟ್ ಮಾಡಿ ಪಚ್ ಮಾಡಿ ಮಾಡ್ತಾರೆ. ಹೌದಾ? ನಿಮ್ಗೇನಾದ್ರು ಮಾಡೋದು ಗೊತ್ತಾ? ಕಮೆಂಟ್ ಮಾಡಿ.
ಏನು ಕಮೆಂಟ್ ಮಾಡಿ ಇದು ಇದು ಸ್ವೀಟ್ ಆಲೂಗೆಡ್ಡೆ ಆ ಥರ ಸ್ವೀಟ್ ಪೊಟ್ಯಾಟೊ, ಅದಕ್ಕೆ ಗೆಣಸು ಅಂತಾರೆ, ಮರಗೆಣಸ ಏನೋ ಅಂತಾರೆ. ಆಕ್ಚುಲಿ ಸಾಬುದಾನ್ದು ಇದನ್ ಮಾಡೋಣ, ಸಾಯಂಕಾಲ ಸಾಬುದಾನಿಂದ ಏನಾದ್ರು ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ. ಎಷ್ಟೊಂದಿದೆ ತಂದಿರೋದು. ಸ್ವೀಟ್ ಬೇಡ, ಅದು ಖಾರನೂ ಮಾಡ್ಬೋದಾ ನೋಡಮ್ಮ ಅಂತಾನೆ. ಸಾಬುದಾನಿಂದ ಮೊಸರನ್ನ ಮಾಡೋಣ ಅಂತ, ಮೊಸರುದು ಇದು ಮಾಡಿ ಅದೊಂದು ನೋಡಿದೀನಿ, ಅದು ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಮನೇಲಿ ಈ ಮಕ್ಕಳು ಹೆಂಗೆ ಅಂದ್ರೆ ಏನಾದರೂ ಮಾಡೋಣ ಅಂದ್ರೆ ಅದನ್ನ ಯಾವ್ದ್ರಿಂದ ಮಾಡ್ದಿರ್ತಾರೆ, ಅದನ್ನೆಲ್ಲ ಟಕ್ ಅಂತ ಫೋನ್ ತಗೊಳ್ಳೋದು, ಗೂಗಲಲ್ಲಿ ಸರ್ಚ್ ಮಾಡೋದು, ಇದನ್ನ ಯಾವ್ದ್ರಿಂದ ಮಾಡಿರ್ತಾರೆ, ಅದನ್ನ ಏನು ಕಂಡುಹಿಡ್ದಿರ್ತಾರೆ. ಅಪ್ಪ ದೇವ, ಎಷ್ಟು ತಲೆ ತಿಂತಾರೆ ಅಂದ್ರೆ ಒಂದೊಂದ್ಸತಿ ಒಂದೊಂದಕ್ಕೆ ಒಳ್ಳೇದು ಅನ್ಸುತ್ತೆ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸಾಗಿ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅದೊಂದು ಖುಷಿ ಆಗುತ್ತೆ. ಆ್ಯಕ್ಚುಲಿ ಸಾಬುದಾನ ಯಾವುದರಿಂದ ಮಾಡಿರ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದ್ದು. ಸಾಬುದಾನ ಇದು ಮರಗೆಣಸು ಬರುತ್ತಲ್ಲ, ಸ್ವೀಟ್ ಪೊಟ್ಯಾಟೊ ಅಂತಾರೆ ಇಂಗ್ಲೀಷಲ್ಲಿ. ಮರಗೆಣಸಿಂದ ಅದನ್ನು ವಾಶ್ ಮಾಡಿ ಎಲ್ಲ ಅದ್ರ ಫ್ಯಾಕ್ಟ್ರಿದೆಲ್ಲ ತೋರಿಸ್ತಾ ಇವಾಗಮ್ಮ, ಈ ಥರ ಮಾಡೋದು ನೋಡಮ್ಮ ಅಂತ ಎಲ್ಲ ನೋಡಿದ್ದಾಯಿತು. ಅದರಿಂದ ಮಾಡೋಣ ಅಂತ. ಆ್ಯಕ್ಚುಲಿ ನಾಳೆ ಬೆಳಿಗ್ಗೆನೋ ಇಲ್ಲ ಇವತ್ತು ಸಾಯಂಕಾಲನೋ ಮಾಡೋಣ ಅಂತ ಇದ್ದೀನಿ. ಮಾಡಿದ್ರೆ ಆ ರೆಸಿಪಿನ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಅದನ್ನು ತೆಗಿ, ಸಿಪ್ಪೆನ ತೆಗೆದು ಹಂಗೆ ಅಷ್ಟು ದಪ್ಪನೇ ಹಾಕ್ಬೇಡ, ಸ್ವಲ್ಪ ಸಣ್ಣಗೆ ಹಾಕು, ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳೋ. ಆ ಥರ ವಾಟರ್ ಮೆಲನ್ ಎಲ್ಲ ಕಟ್ ಮಾಡಿ ಅವನೇ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ಅದನ್ನ ಸೋಸೋದು ಬೇಡ ಕಾಣೋದು, ಹಂಗೆ ಕುಡಿಬೋದು ಅಂದ್ರೂ ಬೀಜ ಎಲ್ಲ ಬಾಯಿಗೆ ಸಿಗುತ್ತೆ ಅಂತ ಅವನೇ ಸೋಸ್ತಾ ಇದ್ದಾನೆ. ನಮ್ಮ ವರ್ಷಂಗೆ ಈ ಥರ ಕಿಚನಲ್ಲೆಲ್ಲ ಮಾಡೋದು ಒಂದು ಸ್ವಲ್ಪ ಇಂಟ್ರೆಸ್ಟು. ನನಗೆ ಹೆಲ್ಪ್ ಮಾಡೋದು ಅಂದರೆ ಅವನಿಗೆ ಖುಷಿ. ಸೊ ಮಾಡ್ತಾ ಇರ್ತಾನೆ. ದಿಶಾನ್ ಮಾತ್ರ ಎದ್ದು ಬರೋದಿಲ್ಲ, ಅವ್ನು ಟಿ ವಿ ಮುಂದೆ ಕೂತ್ಕೊಂಡಿರ್ತಾನೆ. ಹರ್ಷ ಮಾತ್ರ ಎಲ್ಲ ನೀಟಾಗಿ ಇದು ಮಾಡ್ತಾನೆ. ಚಿಯಾ ಸೀಡ್ಸ್ನ ಬೆಳಿಗ್ಗೆನೆ ನೆನೆಸಿಟ್ಟಿದ್ದ. ಸೊ ಇವತ್ತು ಇದ್ರದ್ದೇ ಮಾಡೋಣ ಜ್ಯೂಸು ಅಂತ ಹೇಳಿದ್ನಲ್ವ, ಹಂಗಾಗಿ ನೆನೆಸಿಟ್ಟಿದ್ದ. ಅದನ್ನು ಕೂಡ ಇವಾಗ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾನೆ. ಒಂದು ದೊಡ್ಡ ಪಾತ್ರೆನಲ್ಲಿ ಮಾಡಿದ್ದೀವಿ. ಸಂಜೆ ತನಕ ಕುಡಿಯೋಣ ಅಂತ ಇವಾಗೆಲ್ಲ ಮಿಕ್ಸ್ ಮಾಡಿ ಗ್ಲಾಸಿಗೆ ಹಾಕ್ತಾ ಇದ್ದಾನೆ. ಆ್ಯಕ್ಚುಲಿ ಚೆನ್ನಾಗಿತ್ತು ನಿಜವಾಗ್ಲೂ, ನಾನು ಕುಡಿದು ಟೇಸ್ಟ್ ಮಾಡಿದೆ. ಸೊ 3 ಜನಕ್ಕೂ ಹಾಕಿ ಅರ್ಧ ಭಾಗದಷ್ಟು ಮಾತ್ರ ಮಾಡಿದ್ದೀವಿ, ಇನ್ನೊಂದು ಅರ್ಧ ಹಂಗೆ ಎತ್ತಿಟ್ಟಿದ್ದೀವಿ ಸಾಕು ಅಂತ. 3 ಜನ ಅಲ್ವಾ, ಸೊ ಹಾಗಾಗಿ ಸಾಕು ಅಂತ ಮಾಡ್ದ. ನಿಜವಾಗ್ಲೂ ಖುಷಿ ಆಗುತ್ತೆ ಮಕ್ಕಳು ಈ ಥರ ಮಾಡಿಕೊಟ್ಟು. ಫ್ರೆಶ್ ವಾಟರ್ ಮೆಲನ್ ಜ್ಯೂಸ್ ರೆಡಿ. ವಿತ್ತು ಚಿಯಾ ಸೀಡ್ಸ್ ಹಾಕ್ಕೊಟ್ಟಿದ್ದಾನೆ. ನೋಡ್ತೀನಿ ತಡಿ ಹೆಂಗೆ ಮಾಡಿದ್ಯಾ. ದೇವಸ್ಥಾನಕ್ಕೆ ಹೋಗೋಣ ಅಂತ ಇವಾಗ ಸ್ಯಾರಿ ಹಾಕೊಂಡು ರೆಡಿಯಾಗಿದ್ದೀನಿ. ಸೊ ಇಲ್ಲೇ ಒಂದು ಶಿವನ ದೇವಸ್ಥಾನ ಇದೆ, ಸಿಂಪಲಾಗಿ ರೆಡಿಯಾಗಿದ್ದೀನಿ ಸಾಕು ಅಂತ. ನನ್ನ ಮಗನೂ ರೆಡಿಯಾಗಿದ್ದಾನೆ. ನಾನು ಬೈಕ್ ಓಡಿಸ್ಕೊಂಡು ಹೋಗಿದ್ದೀನಿ. ನಾನು ವರ್ಷ ಇಬ್ಬರೇ ಹೋಗ್ತಾ ಇದ್ದೀವಿ. ದಿಶಾಂತು ಮಲ್ಕೊಂಡ್ಬಿಟ್ಟಿದ್ದ, ಹೇಳ್ಸಿದ್ರೆ ಅವ್ನು ಎದ್ದೇಳಲೇ ಇಲ್ಲ. ನೀವೇ ಹೋಗಿ ಬನ್ನಿ ಅಂದ. ಸರಿ ಅಂತ ಲಾಕ್ ಮಾಡಿಕೊಂಡು ನಾವೇ ಹೊರಟ್ವಿ. ಹರ್ಷ ನಾನು ಇಬ್ಬರು ಬೈಕಲ್ಲೇ ಹೋಗಿದ್ದೀವಿ. ಸೊ ನಾವು ಹೋದಾಗ ಅಲ್ಲೇ ಸಾಯಂಕಾಲ ಆಗಿತ್ತು. ಶಿವಂದು ಸ್ಟ್ಯಾಚ್ಯೂ ಹತ್ರ ಎಲ್ಲರೂ ಪೂಜೆ ಮಾಡಿ ಹೋಗ್ತಾ ಇದ್ರು. ಸೊ ನಾವು ಕೂಡ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಏನು ತುಂಬ ಜನ ಏನಿರಲಿಲ್ಲ, ಸ್ವಲ್ಪ ಕಮ್ಮಿ ಆಗಿದ್ರು ರಶ್ ಎಲ್ಲ. ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಎಲ್ಲ ಜಾಸ್ತಿ ಇದ್ರಂತೆ. ಆಮೇಲೆ ಆ ಟೈಮಲ್ಲೇ ಸನ್ಸೆಟ್ ಆಗ್ತಾಯಿತ್ತು. ಶಿವನ ವಿಗ್ರಹ ಇದೆಯಲ್ವ, ಸೊ ಅದ್ರ ಎದುರುಗಡೆನೇ ಸನ್ಸೆಟ್ ಕಾಣ್ತಾ ಇತ್ತು. ನನಗಂತೂ ಸಖತ್ ಖುಷಿ ಆಯ್ತು ಅದು ನೋಡಿ. ಇದನ್ನೆಲ್ಲ ತೊಗೊಂಡಿದ್ದಾನೆ ಹರ್ಷ. ಹೇಳ್ತಾ ಇದ್ದ, ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಸನ್ಸೆಟ್ ಆಗ್ತಾ ಇದೆ ಅಂತ. ಶಿವನ ಅಪೋಸಿಟ್ಟಿಗೆ ಸನ್ಸೆಟ್ ಆಗೋ ಥರ ಇದೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆಮೇಲೆ ಆ ಕಡೆ ಈ ಕಡೆ 2 ನಂದಿ, ಪುಟ್ಟದು ನಂದಿನೂ ಇಟ್ಟಿದ್ದಾರೆ. ಸೊ ನಾನು ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿನೇ ಉದ್ಭವ ಆಗಿದೆಯಂತೆ ಇದು. ಸೊ ಇದನ್ನು ಕೂಡ ತಗೊಂಡ್ವಿ. ನಮಸ್ಕಾರ ಮಾಡಿಕೊಂಡು ನಾನು ಹರ್ಷ ಇಬ್ಬರು ಒಂದೆರಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ಬರೋದ್ರೊಳಗೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಸನ್ಸೆಟ್ಟು. ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಗೊತ್ತಾ, ಏನೋ ಸಮುದ್ರದ ಒಳಗಡೆ ಮುಳುಗ್ತಾ ಇದೆಯೇನೋ ಅನ್ನೋ ಥರ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಸೊ ನಾನು ವರ್ಷ ಇಬ್ಬರೇ ಹೋದ್ವಿ. ದಿಶಾಂತ್ ಯಾಕೋ ಅವನಿಗೆ ಬರೋ ಮೂಡಿಲ್ಲ, ಮಲಗಿದ್ದ. ಬಾರೋ ಅಂದರೆ ಬರಲ್ಲ ಅಂದ. ಈಗ ಹರ್ಷ ನಿನ್ನ ಜ್ಯೂಸ್ ಇದೆಯಲ್ಲ ಕುಡಿ. ನಾನು ಇದು ಅದು ಕುಡಿತೀರಾ? ಅದು ಕುಡಿಯಲ್ಲ.
ಬೆಲ್ಲದ್ದು ಟೀ ಮಾಡ್ಕೊಳ್ಳೋಣ ಅಂತ, ಒಂಚೂರು ಟೀ ಕಾಫಿ ಏನಾದ್ರು ಕುಡಿಯೋಣ ಅನಿಸ್ತಾ ಇತ್ತು. ಅದಕ್ಕೆ ಹೆಂಗೂ ಬೆಲ್ಲದ್ದು ಪಾಕ ಇದೆಯಲ್ಲ, ಬೆಳಿಗ್ಗೆ ತಂಬಿಟ್ಟು ಮಾಡೋದಕ್ಕೆ ಅಂತ ಮಾಡಿದ್ದು. ಬೆಲ್ಲದ ಟೀ ಕುಡ್ದಿಲ್ಲ, ನೋಡೋಣ ಹೆಂಗಿರುತ್ತೆ ಅಂತ. ತಂಬಿಟ್ಟು ಒಂದ್ಸತಿ ಟೇಸ್ಟ್ ಮಾಡ್ತೀನಿ ಕೊಡಮ್ಮ. ಬೆಲ್ಲದ ಟೀ ಮಾಡುವಾಗ ಹಾಲನ್ನ ಡೈರೆಕ್ಟಾಗಿ ಹಾಕ್ಬಾರ್ದು, ಹಾಕಿದ್ರೆ ಅದು ಒಡೆದೋಗುತ್ತೆ. ಹಾಲು ಹಾಕಿದ ತಕ್ಷಣ ಒಂಚೂರು ನೀರು ಹಾಕ್ಕೋಬೇಕು. ಇವಾಗ ಆಲ್ರೆಡಿ ಬೆಲ್ಲದ್ದು ಪಾಕ ಇದೆ. ಆಮೇಲೆ ಟೀ ಪುಡಿ ಕೂಡ, ಟೀ ಪೌಡರ್ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇನ್ನೇನು ಇಳಿಸ್ತಿದ್ದೀವಿ ಅನ್ನೋ ಟೈಮಲ್ಲಿ ಹಾಲು ಹಾಕಬೇಕು. ಇವಾಗ ಟೀ ಪೌಡರ್ ಹಾಕೋತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಯಾವಾಗ್ಲೂ ರೆಡ್ ಲೇಬಲ್ ಟೀ ಪುಡಿನೇ ನಮ್ಮ ಮನೆಗೆ ತರೋದು. ಮತ್ತೆ ಎಲೆ ಎಲ್ಲ ಅದರಲ್ಲಿ ಮಸಾಲೆ ಇರುತ್ತೆ. ರೆಡ್ ಲೇಬಲ್ ಟೀ ಪುಡಿನಲ್ಲಿ ಮಸಾಲೆ ಇರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಅಂದ್ರೆ ಬರೀ ರೆಡ್ ಲೇಬಲ್ ಟೀ ಪುಡಿನಲ್ಲಿ ಅದರಲ್ಲಿ ಮಸಾಲೆ ಎಲ್ಲ ಇರುತ್ತೆ, ಅದಂತೂ ಸಕ್ಕದಾಗಿರುತ್ತೆ. ಅದು ಶುಂಠಿ ಮತ್ತು ಏನೇನು ಇದ್ರದ್ದು ತುಳಸಿ ಎಲೆ ಎಲ್ಲ ಇದನ್ನ ಹಾಕಿ ಮಾಡಿರ್ತಾರೆ. ಅದು ಕುಡ್ದಾಗ ಮಾತ್ರ ಕೆಮ್ಮೆಲ್ಲ ಏನೂ ಆಗಲ್ಲ. ಒಂಥರ ಗಂಟ್ಲು ಏನಾದ್ರು ಕಡಿತಾ ಇದ್ರೆ ಒಂಥರ ಇಚ್ಚಿಂಗ್ ಥರ ಅನಿಸ್ತಾ ಇರುತ್ತಲ್ಲ, ಅದೆಲ್ಲ ಕಮ್ಮಿ ಆಗುತ್ತೆ. ಸೊ ಸಾಮಾನ್ಯವಾಗಿ ನಾನು ರೆಡ್ ಲೇಬಲ್ ನ್ಯಾಚುರಲ್ ಕೇರೇ ತೊಗೊಂಬರೋದು. ಅದರಲ್ಲೂ ಮಾಮೂಲಿ ಇದು ಬರುತ್ತೆ, ಆಮೇಲೆ ಮಸಾಲೆದೂ ಬರುತ್ತೆ. ಸೊ ಇದು ಚೆನ್ನಾಗಿ ಕುದ್ದಾದ್ಮೇಲೆ ಇನ್ನೇನು ಇಳಿಸ್ತಿದ್ದೀವಿ ಅನ್ನೋ ಟೈಮಲ್ಲಿ ಒಂದು ಸ್ವಲ್ಪ ಹಾಲು ಹಾಕೊಂಡ್ರೆ. ಈ ಬೆಲ್ಲದ ಟೀ ಎಲ್ಲ ಸಾಮಾನ್ಯ ಕಮ್ಮಿ, ಇವತ್ತು ನೋಡೋಣ ಅಂತ ಒಂಚೂರು ಕುಡಿತಾ ಇದ್ದೀನಿ. ಚೆನ್ನಾಗಿದೆ. ಬೆಳಿಗ್ಗೆಯಿಂದ ಲಾಗ್ ಮಾಡಿದ್ದೀನಿ ಇವತ್ತು. ಈಗ ಎಂಡ್ ಮಾಡ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಲೈಟಾಗಿ ಏನಾರು ತಿನ್ನಕ್ಕೆ ಮಾಡಬೇಕು. ರೆಡಿ ಮಾಡಿ ಊಟ ಮಾಡಿ ಜಾಗರಣೆ ಮಾಡೋಣ ಅಂತ ನಾನು ವರ್ಷ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಎಷ್ಟೋ ತನಕ ಇರ್ತೀವಿ ಅಂತ. ಸೊ ಅವನು ಅಮ್ಮ ಇರೋಣ ಮಾಡೋಣ ಅಂತಿದ್ದಾನೆ. ನೋಡೋಣ, ದೇವ್ರ ದಯೆ. ನಿದ್ದೆ ಬರದಲ್ಲೇ ಜಾಗರಣೆ ಮಾಡಿದ್ರೆ ಒಳ್ಳೆಯದು. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಶಿವಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆಯುಸ್ಸು, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ, ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ.